ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ ಕಾಮಿತಾಶೇಷಕಲ್ಯಾಣಕಲನಾಕಲ್ಪಪಾದಪೌ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ ವಿಜ್ಞಾನವಿಮಲಂ ಶಾಂತಂ ವಿಜಯಾಖ್ಯಗುರುಂ ಭಜೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೇ, ಗೀತಾವೃತ್ತಿ ಪಾಠಕ್ಕೆ ಸುಸ್ವಾಗತ. ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಕೃಷ್ಣ 3 ವಿಧವಾಗಿರತಕ್ಕಂತಹ ತಪಸ್ಸುಗಳ ಬಗ್ಗೆ ಹೇಳ್ತಾ ಇದ್ದಾನೆ. ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚ ಮಾರ್ಜಮಂ ಬ್ರಹ್ಮಚರ್ಯ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. 3 ರೀತಿಯಾಗಿರತಕ್ಕಂತಹ ತಪಸ್ಸು: ಶಾರೀರಿಕವಾದ ತಪಸ್ಸು, ವಾಂಗ್ಮಯವಾದ ತಪಸ್ಸು, ಮಾನಸವಾದ ತಪಸ್ಸು. ಹೀಗೆ ತಪಸ್ಸು 3 ರೀತಿಯಾಗಿರುವಂಥದ್ದು ಎಂಬುದಾಗಿ ನಿರೂಪಿಸ್ತಾ ಇದ್ದಾನೆ. ಆರಂಭದಲ್ಲಿ ಶಾರೀರಿಕ ತಪಸ್ಸು: ದೇವದ್ವಿಜ ಗುರುಪ್ರಾಜ್ಞ ಪೂಜನಂ ಶೌಚಂ ಆರ್ಜವಂ. ಈ ದೇವತೆಗಳ, ದ್ವಿಜರ, ಗುರುಗಳ, ಪ್ರಾಜ್ಞರ ಪೂಜನ. ಈ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅನೇಕ ಕೆಲಸಗಳನ್ನು ಮಾಡ್ತೇವೆ, ಅಸಂಖ್ಯ ಮಾತುಗಳನ್ನು ಆಡ್ತೇವೆ, ಎಷ್ಟೋ ವಿಚಾರಗಳನ್ನು ಮಾಡ್ತೇವೆ. ಈ ಶಾರೀರಿಕವಾಗಿರತಕ್ಕಂತಹ ಕರ್ಮ, ಮಾತು ಹಾಗೂ ವಿಚಾರ ಇವುಗಳನ್ನು ನಾವು ಯಾವುದೇ ಉದ್ದೇಶವಿಲ್ಲದೆ ಮಾಡ್ತೇವೆ. ಹಾಗಾಗಿ ಆ ಮಾತುಗಳಿಗೆ ಒಂದು ಇತಿಮಿತಿ ಇರುವುದಿಲ್ಲ. ಆದರೆ ಆ ನಮ್ಮ ಕೃತಿ, ಮಾತು, ವಿಚಾರ ಇವುಗಳಿಗೆ ಒಂದು ನಿಯಮಗಳ ಅಣೆಕಟ್ಟನ್ನು ನಾವು ಹಾಕ್ಕೊಂಡ್ರೆ ಅದು ಕೇವಲ ಕರ್ಮವಲ್ಲದೆ ಅದು ಒಂದು ತಪಸ್ಸಾಗಲಿಕ್ಕೆ ಸಾಧ್ಯ ಇದೆ. ಇಂತಹ ತಪಸ್ಸುಗಳಲ್ಲಿ ಶಾರೀರಿಕವಾದ ತಪಸ್ಸು. ಶಾರೀರಿಕವಾದ ತಪಸ್ಸು ಅಂದರೆ ಯಾವುದು ಅಂದರೆ, ಕೃಷ್ಣ ಹೇಳ್ತಾ ಇದ್ದಾನೆ, ದೇವದ್ವಿಜ ಗುರುಪ್ರಾಜ್ಞ ಪೂಜನ. ದೇವತೆಗಳು, ದ್ವಿಜರು, ಪ್ರಾಜ್ಞರು ಹಾಗೂ ಗುರುಗಳು ಇವರನ್ನು ಪೂಜಿಸುವಂಥದ್ದು, ಇವರನ್ನು ಗೌರವಿಸುವಂಥದ್ದು, ಇದು ನಾವು ಮಾಡತಕ್ಕಂತಹ ಶಾರೀರಿಕವಾಗಿರತಕ್ಕಂತಹ ತಪಸ್ಸು. ಈ ದೇವದ್ವಿಜ ಗುರು ಪ್ರಾಜ್ಞ ಇವರ ಪೂಜೆಯನ್ನು ಮಾಡೋದರಿಂದ ಏನು ಉಪಯೋಗ? ನಮಗೆ ಅನಿಸತ್ತೆ ಏನು ಪ್ರಯೋಜನ ಇಲ್ಲ ಅಂತ. ಈ ದೇವದ್ವಿಜ ಪ್ರಾಜ್ಞ ಗುರು ಇವುಗಳ ಒಂದು
ಪೂಜಾರೂಪವಾಗಿರತಕ್ಕಂತಹ ವಿಶಿಷ್ಟವಾದ ಆಚರಣೆ ಏನಿದೆ ಇದನ್ನು ತಪಸ್ಸು ಅಂತೇಳಿ ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮಾನವ ಅವನು ಅನೇಕ ಸ್ಪಂದನ ಲಹರಿಗಳ ಪುಂಜ, ಗ್ರೂಪ್ ಆಫ್ ಥಾಟ್ ವೈಬ್ರೇಷನ್ಸ್ ಅಂತಾರಲ್ಲ ಹಾಗೆ. ಮಾನವನ ಮೆದುಳಿನಲ್ಲಿರ್ತಕ್ಕಂತಹ ಅಸಂಖ್ಯಾತ ಜ್ಞಾನ ಗ್ರಂಥಿಗಳಲ್ಲಿ 108 ಜ್ಞಾನ ಗ್ರಂಥಿಗಳು ಬಹಳ ಮುಖ್ಯವಾಗಿ ಇರತಕ್ಕಂತಹ ಗ್ರಂಥಿಗಳು. ಈ ಪ್ರತಿಯೊಂದು ಜ್ಞಾನ ಗ್ರಂಥಿಗಳಲ್ಲಿಯೂ ಕೂಡ 108 ಜ್ಞಾನ ತಂತುಗಳಿವೆ. ಈ ಜ್ಞಾನ ತಂತುಗಳಿಂದ ಯಾವಾಗಲೂ ಒಂದು ತರಹದ ಸ್ರಾವ ಹೊರಗೆ ಬರ್ತಾ ಇರ್ತದೆ. ಈ ಸ್ರಾವದ ಹೆಚ್ಚು ಕಡಿಮೆ ಆಗುವಂಥದ್ದು ಅದು ಈ ನಮ್ಮ ಶರೀರದ ಈ ಒಂದು ವೈಬ್ರೇಷನ್ ಇದೆಯಲ್ಲ, ಅದು ಈ ಸ್ರಾವದ ಹೆಚ್ಚು ಕಡಿಮೆಯನ್ನು ಅವಲಂಬಿಸಿಕೊಂಡಿರ್ತದೆ. ಈ ಸ್ರಾವ ಮೆದುಳಿನ ಮೇಲ್ಭಾಗದಿರತಕ್ಕಂತಹ ಪೊಳ್ಳು ಭಾಗದಿರತಕ್ಕಂತಹ ಜೀವಶಕ್ತಿಯ ಕಣ ಏನಿದೆ ಅವುಗಳನ್ನು ಅವಲಂಬಿಸಿಕೊಂಡಿರ್ತದೆ. ಸರಿಯಾದ ರೀತಿಯಲ್ಲಿ ನಾವು ಮಂತ್ರೋಚ್ಚಾರಣೆ ಮಾಡಿದಾಗ ನಮ್ಮ ಬೆನ್ನು ಹುರಿ ಇದೆಯಲ್ಲ, ಬೆನ್ನು ಹುರಿಯ ಮೇಲ್ಭಾಗದ ಮಹಾರಜ್ಜು ಅಂತ ಹೇಳ್ತೇವೆ, ಅದರ ಒಳಗೆ ಒಂದು ಟೊಳ್ಳು ಭಾಗ ಇದೆ. ಆ ಟೊಳ್ಳು ಭಾಗದಿಂದ ನಮ್ಮ ಜೀವಶಕ್ತಿ ಗಣಗಳು ನಿರ್ಮಾಣಗೊಳ್ತವೆ. ಇಂತಹ ವಿಭಿನ್ನ ರೀತಿಯ ಮಂತ್ರೋಚ್ಚಾರಣಗಳಿಂದ ಜ್ಞಾನಗ್ರಂಥಿಗಳು ಅವು ಸ್ಪಂದಿತವಾಗ್ತವೆ. ಅವು ಜಾಗೃತವಾಗಿ ನಮ್ಮ ಮಿದುಳಿನ ಹಾರ್ಮೋನ್ಗಳನ್ನು ಅವು ಪ್ರಕ್ಷೇಪಿಸ್ತಾ ಹೋಗ್ತವೆ. ಆಗ ಶರೀರದ ಒಂದು ಧೀ ಅಂತಾರಲ್ಲ, ಅದು ಸಂತುಲಿತವಾಗಿ ವಿಶಿಷ್ಟ ಶಕ್ತಿಯಾಗಿ ಅದು ಸಂಚಿತವಾಗ್ತದೆ. ನಮ್ಮ ಬೆನ್ನು ಹುರಿಯಲ್ಲಿ ಈ 6 ಚಕ್ರಾಕಾರ ಕೇಂದ್ರಗಳಿವೆ. ಅವುಗಳಿಗೆ ಯೋಗಶಾಸ್ತ್ರದಲ್ಲಿ ಹೇಳ್ತಾರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಅಂತ ಹೀಗೆ ಹೆಸರು. ಇವುಗಳು ನಮ್ಮ ಶ್ವಾಸವನ್ನು ಈ ವಿಶಿಷ್ಟ ಸ್ಥಾನಗಳಲ್ಲಿ ನಿರೋಧಿಸಿ ನಾವು ಏನು ಮಂತ್ರಗಳನ್ನು ಪಠಿಸ್ತೇವೆ ಆಗ ಈ ವಿಶಿಷ್ಟ ಸ್ಥಾನಗಳಲ್ಲಿ ನಿರೋಧಿಸಿ ಹೇಳ್ತಕ್ಕಂತಹ ಬೀಜ ಮಂತ್ರಗಳಿದೆಯಲ್ಲ, ಆ ಬೀಜ ಮಂತ್ರಗಳು ಕ್ರಮವಾಗಿ 4, 6, 10, 12, 16, 20 ಅಂತ ಹೀಗೆ ಇವೆ. ಈ ಬೇರೆ ಬೇರೆ ಬೀಜ ಮಂತ್ರಗಳು ನಮ್ಮ ಈ ಹುಬ್ಬುಗಳ ಮಧ್ಯದಲ್ಲಿ ಪ್ರಾಣ ನಿರೋಧಿಸಿ ಹೇಳ್ತಕ್ಕಂತಹ ಒಂದು ಬೀಜ ಮಂತ್ರ ಇದೆ. ಪ್ರತಿಯೊಂದು ಬೀಜ ಮಂತ್ರದಿಂದಲೂ ಕೂಡ ತುಂಬ ಸ್ಪಂದನ ಲಹರಿಗಳು ಹುಟ್ಟುತ್ತಾ ಇರ್ತವೆ. ಇದರಿಂದಾಗಿ ಮೆದುಳಿನಲ್ಲಿರ್ತಕ್ಕಂತಹ ಏನು ಜ್ಞಾನತಂತುಗಳಿವೆ ಅವು ಹೆಚ್ಚು ಹೆಚ್ಚು ಜಾಗೃತವಾಗ್ತಾ ಇರ್ತವೆ. ಆಗ ನಮ್ಮ ಮೆದುಳು ಅದು ಹೆಚ್ಚು ಪ್ರಗಲ್ಭವಾಗ್ತದೆ, ತುಂಬ ಸ್ಟ್ರಾಂಗ್ ಆಗ್ತದೆ. ಆ ಮೆದುಳು ಹೆಚ್ಚೆಚ್ಚು ಪ್ರಗಲ್ಭವಾದಂತೆ ನಮ್ಮ ಹಿಂದಿನ ಹಾಗೂ ಮುಂದೆ ಆಗ್ತಕ್ಕಂತಹ ಘಟನೆಗಳನ್ನು ಗ್ರಹಿಸ್ತಕ್ಕಂತಹ ಒಂದು ಯೋಗ್ಯತೆ ಉಂಟಲ್ವ, ಅದು ಹೆಚ್ಚಾಗ್ತಾ ಹೋಗ್ತದೆ. ಇದನ್ನು ವಿಜ್ಞಾನಿಗಳು ಸಂಶೋಧನೆ ಮಾಡಿದ್ದಾರೆ. ಈ ರೀತಿಯಲ್ಲಿ ಈ ಮಂತ್ರೋಚ್ಚಾರಣೆ ಮಾಡ್ತಾ ಏನು ಆಚರಣೆ ಮಾಡ್ತಾರೆ ಅಂತಹ ಆಚರಣಶೀಲರು ಅಥವಾ ಯೋಗಿಗಳು ಆಗಿರ್ತಕ್ಕಂಥವರು ಅವರೊಂದು ದ್ವಿಜ, ಒಂದು ಗುರು, ಒಂದು ಪ್ರಾಜ್ಞ ಇವರಾಗಿರ್ತಾರೆ. ಈ ದೇವದ್ವಿಜ ಗುರು ಪ್ರಾಜ್ಞರು ಯಾವಾಗಲೂ ಈ ಒಂದು ಬೀಜ ಮಂತ್ರಗಳಿಂದಾಗಿ ಅಸಂಖ್ಯ ಸ್ಪಂದನ ಲಹರಿಗಳನ್ನು ಅವರು ಪ್ರೇಕ್ಷೇಪಿಸ್ತಾ ಇರ್ತಾರೆ. ಆದ್ದರಿಂದ ನಾವು ಅವರನ್ನು ನಮಸ್ಕಾರ ಮಾಡಿದರೆ, ಅವರನ್ನು ಪೂಜಿಸಿದರೆ ಆಗ ನಮಗೆ
ಅವರ ಹತ್ತಿರ ಇದ್ದಾಗ ಆ ಒಂದು ಏನು ಸ್ಪಂದನ ಲಹರಿಗಳು ಅದು ನಮ್ಮ ಶರೀರಕ್ಕೆ ಆಗ್ತದೆ. ಆ ಮೂಲಕವಾಗಿ ನಮ್ಮ ಶಾರೀರಿಕವಾಗಿರತಕ್ಕಂತಹ ಮಾನಸಿಕವಾಗಿರತಕ್ಕಂತಹ ದೋಷಗಳೆಲ್ಲ ದೂರ ಆಗ್ತವೆ. ಆದ್ದರಿಂದ ಅವರ ಆಶೀರ್ವಾದ, ದೇವ ದ್ವಿಜ ಗುರು ಪ್ರಾಜ್ಞ ಇವರು ಏನು ತಮ್ಮ ಮಂತ್ರಶಕ್ತಿಯಿಂದ ಅವರು ತಮ್ಮ ದೇಹದಿಂದ ಏನು ಸ್ಪಂದನ ಲಹರಿಗಳನ್ನು ಹೊರಗೆ ಹಾಕ್ತಾ ಇರ್ತಾರೆ, ಅದರ ಪರಿಣಾಮವಾಗಿ ನಮ್ಮ ಶರೀರತಕ್ಕಂತಹ ಅನೇಕ ದೋಷಗಳು ನಿವಾರಣೆ ಆಗ್ತವೆ. ಇದನ್ನೇ ಲಕ್ಷ್ಯವಾಗಿಟ್ಟುಕೊಂಡು ಮನುಸ್ಮೃತಿಯಲ್ಲಿ ಮನು ಹೇಳಿದ, ಅಭಿವಾದನ ಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಚತ್ವಾರಿ ತಸ್ಯ ವರ್ಧಂತೆ ಆಯು ವಿದ್ಯಾ ಯಶೋ ಬಲಂ. ದಿನಾಲು ನಾವು ಈ ಜ್ಞಾನವೃದ್ಧರು ಅಂತ ಯಾರಿದ್ದಾರೆ, ವಯೋವೃದ್ಧರು ಯಾರಿದ್ದಾರೆ, ಅವರ ಸೇವೆಯನ್ನು, ಅವರ ಪೂಜೆಯನ್ನು ಮಾಡ್ತಾ ಇರಬೇಕು, ಅವರಿಗೆ ನಮಸ್ಕಾರ ಮಾಡ್ತಾ ಇರಬೇಕು. ಆ ತರಹ ಯಾರು ನಮಸ್ಕಾರ ಮಾಡ್ತಾರೆ ಅವರಿಗೆ ಈ ನಾಲ್ಕು ಹೆಚ್ಚಾಗ್ತವೆ ಅಂತ. ಯಾವ ನಾಲ್ಕು ಅಂದರೆ ಆಯು ವಿದ್ಯಾ ಯಶೋ ಬಲಂ. ಆಯುಷ್ಯ, ವಿದ್ಯೆ, ಕೀರ್ತಿ ಮತ್ತು ಬಲ ಇವುಗಳು ಹೆಚ್ಚಾಗ್ತವೆ. ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಈ ಒಂದು ಪರಂಪರೆ, ಗುರು ಶಿಷ್ಯ ಪರಂಪರೆ, ಇದು ವಿಶಿಷ್ಟವಾಗಿರತಕ್ಕಂತಹ ಸಂಬಂಧ. ಇದು ಪರಂಪರಾ ಪ್ರಾಪ್ತವಾಗಿರತಕ್ಕಂತಹ, ಅನೂಚಾನವಾಗಿ ಬಂದಿರತಕ್ಕಂತಹ ಸಂಬಂಧ. ಗುರುಗಳಿಂದ ಶಿಷ್ಯ ಈ ರೀತಿಯ ಸ್ಪಂದನ ಲಹರಿಗಳು ಒಳಗಾಗಿ ಅವ ತನ್ನ ಶಾರೀರಿಕ ಮಾನಸಿಕ ದೋಷಗಳನ್ನು ಕಳೆದುಕೊಂಡು ಅವನು ಪರಿಪುಷ್ಟನಾಗ್ತಾನೆ. ಆದ್ದರಿಂದಲೇ ಹೇಳಿದ್ದು ಪುರಂದರದಾಸರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಯೋಗಶಾಸ್ತ್ರದಲ್ಲಿ ಈ ಎಲ್ಲ ಫಲಗಳನ್ನು ಹೇಳಿದ್ದಾರೆ. ನಮಗೆ ಯೋಗಶಾಸ್ತ್ರ ಅಷ್ಟು ಗೊತ್ತಿಲ್ಲ. ಕೆಲವರಿಗೇನೆಂದರೆ ಇದೆಲ್ಲ ಏನು ಗುರುಭಕ್ತಿ, ಸುಮ್ಮನೆ ಅದೆಲ್ಲ ಗುರುಭಕ್ತಿಯ ಸಂಪ್ರದಾಯ, ಇದು ಉಚ್ಚಿಷ್ಟ ಸಂಪ್ರದಾಯ ಅಂತ ಒಬ್ಬ ಕಮೆಂಟ್ ಮಾಡ್ತಾನೆ. ಹಾಗೆ ಹೇಳ್ತಾ ಗೀತೆ ಭಯಾವಹ ಶಾಸ್ತ್ರ ಅಂತ ಹೇಳ್ತಾನೆ. ನಿಜವಾಗಿ ಇಂಥವರಿಗೆಲ್ಲ ಭಗವದ್ಗೀತೆ ಅರ್ಥ ಆಗಿಲ್ಲ. ಆರಂಭದಿಂದ ಕೊನೆಯವರೆಗೆ ಧೃತರಾಷ್ಟ್ರ ಉವಾಚ ಅಂತ ಶುರು ಆಗುತ್ತಲ್ಲ, ಅಲ್ಲಿಂದ ಆರಂಭಿಸಿ ಕೊನೆಯವರೆಗೂ ಕೂಡ ಏನು ಅವರಿಗೆ ಯಾವ ವಿಚಾರವೂ ಗೊತ್ತಿಲ್ಲ. ಇವರಿಗೆ ಹಳದಿ ಕನ್ನಡಕ್ಕೆ ಹಾಕ್ಕೊಂಡು ನೋಡಿದರೆ ಎಲ್ಲವೂ ಹಳದಿಯಾಗೆ ಕಾಣುತ್ತೆ ಅಂತ ಹೇಳ್ತಾರೆ ನೋಡಿ. ಹಾಗೆ ಇವರ ದೃಷ್ಟಿ ಸರಿ ಇಲ್ಲ, ಹಾಗಾಗಿ ಇವು ಯಾವುದು ಸರಿಯಾಗಿ ಕಾಣೋದಿಲ್ಲ. ಕೃಷ್ಣನ ದೃಷ್ಟಿಯಲ್ಲಿ ದೇವ ದ್ವಿಜ ಗುರು ಪ್ರಾಜ್ಞ ಈ ಪೂಜೆ ಎಷ್ಟು ಲಾಭಕರವಾಗಿದೆ. ಆದ್ದರಿಂದ ತಪಸ್ಸು ಅಂತ ಹೇಳಿದ ಕೃಷ್ಣ. ಶಾರೀರಿಕ ತಪಸ್ಸು, ದೇವ ದ್ವಿಜ ಗುರು ಪ್ರಾಜ್ಞರ ಪೂಜೆ. ಇನ್ನು ಮತ್ತೊಂದು ಶೌಚ. ಶೌಚ ಅಂದರೆ ಶುದ್ಧಿ, ಬಾಹ್ಯ ಶುದ್ಧಿ, ಅಂತರಂಗ ಶುದ್ಧಿ. ಮನಸ್ಸು ಪ್ರಸನ್ನವಾಗಿ ಸಶಕ್ತವಾಗಿ ಯಾವುದೇ ವಿಕಾರವಿಲ್ಲದೆ ವಿಚಾರವನ್ನು ಮಾಡಬೇಕಂತಾದರೆ ನಮ್ಮಲ್ಲಿ ಈ ಶೌಚ ಅನ್ನೋದು ಬೇಕು. ಸ್ನಾನ ಮಾಡಿ ಮಡಿಯಾಗಿ ನಾವು ಈ ವಿಚಾರ ಮಾಡಬೇಕು, ನಮ್ಮ ಆಚರಣೆ ಮಾಡಬೇಕು. ಈ ಸ್ನಾನ ಮಡಿ ಇದೆಲ್ಲ ಯಾಕೆ ಅಂತ ಕೇಳೋರಿದ್ದಾರೆ. ಮಡಿ ಅಂದ ಕೂಡಲೇ ದೂಷಣೆ ಮಾಡ್ತಾರೆ. ಈ ಮಡಿ ಅನ್ನೋದು ಒಂದು ಪ್ರತ್ಯೇಕಿಸತಕ್ಕಂತಹ ವಿಧಾನ. ಒಬ್ಬರೊಬ್ಬರು ಮುಟ್ಟಬಾರದು.
ಒಬ್ರನ್ನೊಬ್ರು ಸ್ಪರ್ಶ ಮಾಡಿದರೆ ಏನು ತೊಂದರೆ ಆಗುತ್ತೆ ಎಂಬುದನ್ನು ನಾವು ಕೊರೋನಾ ಕಾಲದಲ್ಲಿ ನೋಡಿದ್ದೇವೆ. ಅಸ್ಪೃಶ್ಯತೆಯ ಬಗ್ಗೆ, ಅಸ್ಪೃಶ್ಯತೆಯ ಮಹತ್ವವನ್ನು ತಿಳಿಯದೆ ಅಸ್ಪೃಶ್ಯತೆಯನ್ನು ಕಮೆಂಟ್ ಮಾಡಿದಂಥವರೆಲ್ಲ ಕೊರೋನಾ ಕಾಲದಲ್ಲಿ ಈ ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾ ಇದ್ರು. ಒಬ್ರನ್ನೊಬ್ರು ದೂರ ಇರಬೇಕು ಅಂತ, ಹತ್ತಿರ ಇರಬಾರ್ದು. ಮುಟ್ಟು ವಿಷಯ ಅಲ್ಲ, ಮುಟ್ಟಬಾರದು ಅಂತ ಹೇಳೋದು, ಮುಟ್ಟುದಲ್ಲ, ದೂರ ಇರಬೇಕು ಅಂತ. ನಿಜವಾಗಿಯೂ ಆ ಶೌಚದ ಅರ್ಥ ಆಗ ಆಗಿರಬೇಕಿತ್ತು. ಯಾರು ಒಬ್ಬರ ಹತ್ತಿರ ಹೋಗ್ಲಿಕ್ಕಿಲ್ಲ, ಮುಟ್ಟು ವಿಚಾರ ಅಂತ ಬೇಡಿ. ಇವತ್ತು ಕೂಡ ಯಾವ ಅಂತಹ ಉಪದ್ರವಕಾರಿಯಾಗಿರ್ತಕ್ಕಂತಹ ಮಹಾಮಾರಿಗಳಿದ್ದರೂ ಕೂಡ ನಾವು ಡಾಕ್ಟ್ರ್ ಹತ್ರ ಹೋದ್ರೆ ಏನು ಮಾಡ್ತಾರೆ, ಡಾಕ್ಟ್ರು ನಮ್ಮನ್ನು ಮುಟ್ಟಿ ಪರೀಕ್ಷೆ ಮಾಡಿದ ಮೇಲೆ ಡೆಟಾಲ್ ಹಾಕಿ ಕೈ ತೊಳ್ಕೊಳ್ತಾರೆ. ಯಾಕೆ? ಶುದ್ಧಿ, ತಮ್ಮ ಕೈ ಶುದ್ಧಿ ಆಗಬೇಕು ಅಂತ. ಈ ಒಂದು ವೇಳೆ ರೋಗಿಯನ್ನು ನೋಡಿದಂತಹ ವೈದ್ಯರು ಆ ಡೆಟಾಲ್ ಹಾಕಿ ಯಾಕೆ ಕೈ ತೊಳ್ಕೊಳ್ಬೇಕು? ಹಾಗೆ ಎಲ್ಲರನ್ನು ಮುಟ್ಟಬೋದಲ್ಲ. ಹಾಗಾದರೆ ಆ ಶುದ್ಧಿಯ ಬಗ್ಗೆ ಆ ಒಂದು ಕಲ್ಪನೆ ಎಲ್ಲರಲ್ಲೂ ಇದೆ. ಈ ಶುದ್ಧಿ ಅನ್ನೋದು ಬೇಡ ಅಂತಾದರೆ ಒಗೆದ ಬಟ್ಟೆಗಳನ್ನು ಒಟ್ಟಿಗೆ ಇಟ್ಕೋಬೋದಲ್ಲ. ಒಗೆದ ಬಟ್ಟೆ ಒಟ್ಟಿಗೆ ಸೇರಿಸುವುದಿಲ್ಲ. ಯಾಕೆ? ಅದು ಅಶುದ್ಧಿ ಅಂತ, ಕೊಳೆ ಆಗಿದೆ, ಅದನ್ನು ಮಾರ್ಜನ ಮಾಡಬೇಕು ಅಂತ. ಒಗೆದ ಬಟ್ಟೆಗಳನ್ನು ಬೇರೆ ಬೇರೆ ಇಡುವಂಥದ್ದು ಇವರಿಗೆ ಸರಿ ಕಾಣುತ್ತೆ. ಕೊರೋನಾ ಸಂದರ್ಭದಲ್ಲಿ ಮೀಟರ್ಗಟ್ಟಲೆ ಅಂತರವನ್ನು ಕಾಯ್ದುಕೊಳ್ಬೇಕು ಅಂತ ಹೇಳೋದು ಸರಿಯಾಗತ್ತೆ, ಒಬ್ಬರನ್ನೊಬ್ಬರು ಮುಟ್ಟಬೇಡಿ ಅಂತ ಹೇಳೋದು ಸರಿಯಾಗತ್ತೆ. ಆದರೆ ಈ ನಮ್ಮ ಪ್ರಾಚೀನರು ಹೇಳ್ತಕ್ಕಂತಹ ಈ ಶೌಚ, ಆಂತರ ಶೌಚ, ಬಾಹ್ಯ ಶೌಚ. ಬಾಹ್ಯ ಶೌಚ ಸ್ನಾನ ಮೊದಲಾದ ಶುದ್ಧಿ, ಆಂತರ ಶೌಚ ಕಾಮಕ್ರೋಧಾದಿಗಳ ತ್ಯಾಗ. ಇವುಗಳನ್ನು ಅನುಸರಣ ಮಾಡಲೇಬೇಕು. ಮಡಿ ಅಂತ ಯಾಕೆ ಹಾರಾಡ್ತೀರಿ ಅಂತ ದೂಷಣೆ ಮಾಡುವುದು ಸರಿಯಲ್ಲ. ಈ ಪ್ರತ್ಯೇಕತೆ ವಿಧಾನ ಇವತ್ತು ವ್ಯಾವಹಾರಿಕವಾಗಿ ನಾವು ಎಲ್ಲ ಕಡೆಯೂ ಕಾಣ್ತೇವೆ. ಅದು ಇದ್ದೇ ಇದೆ, ಪ್ರತ್ಯೇಕತೆ ಎಂಬುದು. ಆದ್ದರಿಂದ ಈ ಬಾಹ್ಯ ಶುದ್ಧಿ, ಅಂತರಂಗ ಶುದ್ಧಿ ಇವೆರಡೂ ಕೂಡ ಇರಬೇಕು. ಇದನ್ನು ಕೂಡ ಶಾರೀರಿಕ ತಪಸ್ಸು ಅಂತ ಹೇಳೋದು. ಇನ್ನೊಂದು ಆರ್ಜವತೆ ಹಿಂದೆ ಬಂತು. ಕಾಯೇನ ವಾಚ ಮನಸ ಒಂದೇ ರೀತಿಯಾಗಿ ಇರುವಂಥದ್ದು, ಯಾವುದೇ ಕಪಟ ಇರಬಾರದು. ಇದನ್ನೇ ಲಕ್ಷ್ಯ ಇಟ್ಟುಕೊಂಡು ಭಾಗವತ ಹೇಳಿತು, ಧರ್ಮ ಪ್ರೋಜ್ಜಿತ ಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ಅಂತಾರೆ ಹೇಳ್ತು. ಹೀಗೆ ಕಾಯೇನ ವಾಚ ಮನಸ ಒಂದೇ ರೀತಿಯಲ್ಲಿ ಇರುವಂಥದ್ದು, ಇದಕ್ಕೆ ಆರ್ಜವ ಅಂತ ಹೇಳ್ತಾರೆ. ಮತ್ತೊಂದು ಬ್ರಹ್ಮಚರ್ಯ ಅಂದರೆ ಸ್ತ್ರೀ ಸಂಗಾದಿಗಳನ್ನು ತ್ಯಾಗ ಮಾಡುವಂಥದ್ದು. ಗೃಹಸ್ಥಾಶ್ರಮಿ ಆಗಿದ್ದರೆ ಶಾಸ್ತ್ರದ ಮಿತಿಯಲ್ಲಿ ಸ್ತ್ರೀಭೋಗ ಮಾಡುವಂಥದ್ದು. ಮತ್ತು ಯಾವುದೇ ಮಾದಕ ಪದಾರ್ಥಗಳನ್ನು ಸೇವನೆ ಮಾಡದೆ ತ್ಯಾಗ ಮಾಡುವಂಥದ್ದು. ಇವನ್ನೆಲ್ಲ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಮತ್ತೊಂದು ಅಹಿಂಸಾ ಅದರ ಬಗ್ಗೆ ಹಿಂದೆ ಬಂತು. ಇಲ್ಲಿ ಪುನಃ ಕೃಷ್ಣ ಹೇಳ್ತಾನೆ ಅಹಿಂಸೆಯು ಕೂಡ ಶಾರೀರಿಕವಾಗಿರತಕ್ಕಂತಹ ತಪಸ್ಸು. ಹೀಗೆ ಇದಿಷ್ಟು ಶಾರೀರಿಕವಾಗಿರ್ತಕ್ಕಂತಹ ತಪಸ್ಸು. ದೇವ ದ್ವಿಜ ಗುರು ಪ್ರಾಜ್ಞ ಪೂಜನಂ ಬ್ರಹ್ಮಚರ್ಯಮಹಿಂಸಾ ಚ ಶಾರೀರಂ ತಪ ಉಚ್ಯತೆ. ಇನ್ನು ವಾಂಗ್ಮಯ ತಪಸ್ಸು ಅಂದರೆ ಯಾವುದು? ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರೇಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಸನಂ ಚೈವ ವಾಂಗ್ಮಯಂ ತಪ ಉಚ್ಯತೆ. ವಾಂಗ್ಮಯ ತಪಸ್ಸು, ಮಾತಿನಿಂದ ಮಾಡುವ ತಪಸ್ಸು. ಶರೀರದಿಂದ ಮಾಡುವ ತಪಸ್ಸು ಹೇಳಿ ಆಯಿತು. ಮಾತಿನಿಂದ ಮಾಡ್ತಕ್ಕಂತಹ ತಪಸ್ಸು, ನಾವು ಆಡ್ತಕ್ಕಂತಹ ಮಾತು ತಪಸ್ಸು ಅಂತ ಆಗಬೇಕಾದರೆ ಏನು ಮಾಡಬೇಕು?
ನಾವು ಒಟ್ಟಾರೆ ಮಾತಾಡ್ತೀವಿ, ಮಾತಾಡ್ದಿರ ತಪಸ್ಸಾಗಲ್ಲ, ವಾಂಗ್ಮಯ ತಪಸ್ಸಾಗೋದಿಲ್ಲ. ನಮ್ಮ ಮಾತು ತಪಸ್ಸು ಅಂತ ಆಗಬೇಕಾದ್ರೆ ಅನುದ್ವೇಗಕರಂ ವಾಕ್ಯಂ, ನಾವು ಆಡಿದ ಮಾತು ಅದು ಯಾರಿಗೂ ನೋವಾಗಬಾರ್ದು, ಬೇರೆಯವರಿಗೆ ನೋವಾಗದಂತೆ ಮಾತನಾಡಬೇಕು. ಕೆಲವರು ಬಾಯಿ ಬಿಟ್ಟರೆ ಸಾಕು, ಚೇಳು ಕುಟುಕಿದ ಹಾಗೆ ಕುಟುಕಿಯೇ ಮಾತಾಡ್ತಾರೆ. ಹಾಗಿರಬಾರ್ದು, ಅನುದ್ವೇಗಕರವಾಗಿರತಕ್ಕಂತಹ ಮಾತನ್ನಾಡಬೇಕು. ಸಾಧಕ ನುಡಿ ಹಾಗಿರ್ತದೆ, ಜೇನಿನ ಹಾಗೆ ಸವಿಯಾಗಿರ್ತದೆ, ಸುಖದಾಯಕವಾಗಿರ್ತದೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ, ಸತ್ಯವಾಗಿರತಕ್ಕಂತಹ ಮಾತು. ಸತ್ಯದ ಹಿನ್ನೆಲೆಯಲ್ಲಿ ಹಿಂದೆ ಆ ವಿಚಾರ ಬಂದಿದೆ ದೈವಾಸುರ ಸಂಪದ್ಯೋಗ ವಿಭಾಗದಲ್ಲಿ. ಇನ್ನು ಪ್ರಿಯಹಿತಂ, ಪ್ರಿಯವಾದ ಮಾತಾಡಬೇಕು, ಹಿತವಾದ ಮಾತಾಡಬೇಕು. ಹೇಳುವ ಮಾತು ಕೇಳುವವನಿಗೂ ಪ್ರಿಯ ಆಗಿರಬೇಕು, ಹಿತವೂ ಆಗಿರಬೇಕು. ಪ್ರಿಯ ಅಂದರೆ ಕೇಳಿದವನಿಗೆ ಪುನಃ ಪುನಃ ಕೇಳಬೇಕು ಅಂತ ಅನಿಸ್ಬೇಕು. ಹಿತವೆಂದರೆ ಅದು ಸತ್ಯ ಆಗಿರ್ತದೆ, ಆ ತಕ್ಷಣದ ಪರಿಣಾಮ ಗೊತ್ತಾಗಲ್ಲ, ಕಾಲಾಂತರದಲ್ಲಿ ಅದರ ಪರಿಣಾಮ ಗೊತ್ತಾಗತ್ತೆ. ಔಷಧಿ ಸೇವನೆ ಮಾಡುವಾಗ ಅದು ನಮಗೆ ಅಪ್ರಿಯ ಅಂತ ಅನಿಸುತ್ತೆ, ಆದರೆ ಕಾಲಾಂತರದಲ್ಲಿ ಹಿತ ಅದು. ಅದರಿಂದ ಪ್ರಿಯವಾದ ಹಿತವಾದ ಮಾತನ್ನಾಡೋದು ಕಷ್ಟ. ಅದನ್ನು ಕೃಷ್ಣ ತಪಸ್ಸು ಅಂತ ಹೇಳಿದ. ಕೆಲವರು ಏನು ಮಾಡ್ತಾರೆ, ಸುಮ್ಮನೆ ಮುಖಸ್ತುತಿ ಮಾಡ್ತಾರೆ, ಹೊಗಳೋದು, ಇಲ್ಲದ ಗುಣಗಳನ್ನು ಹೊಗಳೋದು, ಮುಖಸ್ತುತಿ ಮಾಡೋದು. ಇವೆಲ್ಲ ಪ್ರಿಯವಾದ ಮಾತಲ್ಲ. ಅವ್ರಿಗೇನೋ ಕೇಳಿಗೆ ಪ್ರಿಯ ಆಗತ್ತೆ, ಆದರೆ ಅದು ಹಿತವಾದ ಮಾತಲ್ಲ. ವಿದ್ಯಾರ್ಥಿಗೆ ಪರೀಕ್ಷೆಯಲ್ಲಿ ಹೇಳ್ಕೊಡ್ತಾರೆ ಅವನಿಗೆ ಖುಷಿ ಆಗಲಿ ಅಂತ. ಇನ್ನು ಮಕ್ಕಳಿಗೆ ಓದಬೇಡ, ಆಟ ಆಡು ಅಂತ ಹೇಳ್ತಾರೆ. ಇದೆಲ್ಲ ಪ್ರಿಯ, ಆದರೆ ಅದು ಹಿತ ಅಲ್ಲ. ಪರೀಕ್ಷೆಯಲ್ಲಿ ಹೇಳಿಕೊಡೋದು ಪ್ರಿಯ, ಆದರೆ ಹಿತ ಅಲ್ಲ. ಮಕ್ಕಳಿಗೆ ಓದಬೇಡಿ, ಆಟ ಆಡಿ ಅಂತ ಹೇಳೋದು ಅದು ಪ್ರಿಯ, ಆದರೆ ಹಿತ ಅಲ್ಲ. ಯಾವುದು ಆರಂಭದಲ್ಲಿ ಪ್ರಿಯವಾಗಿರುತ್ತೋ ಅದು ಪರಿಣಾಮದಲ್ಲಿ ಹಿತವಾಗಿರುವುದಿಲ್ಲ. ಪರಿಣಾಮ ಸುಖೇ ಗರಿಯಸಿ ಅಂತ ಹೇಳ್ತಾನೆ ಭಾರವಿ. ಪರಿಣಾಮದಲ್ಲಿ ಸುಖವನ್ನುಂಟು ಮಾಡುವಂಥದ್ದು. ಆರಂಭದಲ್ಲಿ ಕಷ್ಟ ಅಂತ ಅನಿಸುತ್ತೆ, ಕಷ್ಟಪಟ್ಟು ಓದಬೇಕು, ಫಲಿತಾಂಶ ಬಂದಾಗ ಸುಖ ಆಗುವಂಥದ್ದು. ಹೀಗೆ ಪ್ರಿಯವಾದ ಮಾತನ್ನು ಹೇಳಬೇಕು, ಅಪ್ರಿಯವಾದ ಮಾತನ್ನು ಹೇಳಬಾರ್ದು, ಹಿತವಾದನ್ನು ಹೇಳಬೇಕು. ಈಗ ರೋಗಿಗೆ ಏನೋ ಒಂದು ಕಾಯಿಲೆ ಇದೆ, ಅವ ಹೆಚ್ಚು ದಿವಸ ಬದುಕೋದಿಲ್ಲ, ಅವನಿಗೆ ಹೇಳ್ತಾರೆ ಇನ್ನೇನು ಹೆಚ್ಚು ದಿವಸ ಬದುಕೋದಿಲ್ಲ, ಇವನಿಗೆ ಪ್ರಿಯವಾದನ್ನು ಮಾಡಿ ಅಂತ. ಅದು ಪ್ರಿಯವಾದ ಮಾತಲ್ಲ ಅದು, ಆದರೆ ಹಿತವಾದ ಮಾತು. ಅದು ಪ್ರಿಯಕರ ಆಗಿದೆ ಅಲ್ವಾ, ಮೊದಲೇ ಗೊತ್ತಾಯ್ತಲ್ಲ ಏನಾದರೂ ಮಾಡ್ಬೋದು ಅಂತೇಳಿ, ಅದಕ್ಕೆ ಜಾಗ್ರತೆ ಮಾಡ್ಬೋದು ಅಂತ. ಅದು ಹಿತ, ಅದು ಪ್ರಿಯ ಅಲ್ಲ. ಯಾಕೆ ಹೇಳಿ, ಕಾಯಿಲೆ ಬಂದಿದೆ ಅಂತ ಹೇಳುವಂಥದ್ದು ಪ್ರಿಯವಾದ ಮಾತಾ ಅಲ್ಲ, ಅದು ಅಪ್ರಿಯ, ಆದರೆ ಹಿತವಾದ ಮಾತು. ಹೀಗೆ ಅಪ್ರಿಯವಾದದ್ದು ಹಿತವಾಗಿರ್ತದೆ, ಪ್ರಿಯವಾದದ್ದು ಹಿತವಾಗಿರಬೇಕು ಅಂತಿಲ್ಲ. ಅದಕ್ಕೆ ಪ್ರಿಯವಾದ ಹಿತವಾದ ಮಾತನ್ನು ಆಡಬೇಕು ಅಂತ ಹೇಳೋದು. ಅದಕ್ಕೆ ಮಹಾಭಾರತ ಹೇಳಿತು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್. ಸತ್ಯವಾದ ಮಾತನ್ನು ಹೇಳಿ, ಪ್ರಿಯವಾದ ಮಾತನ್ನು ಹೇಳಿ. ನ ಬ್ರೂಯಾತ್ ಸತ್ಯಂ ಅಪ್ರಿಯಂ. ಅಪ್ರಿಯವಾದ ಸತ್ಯವನ್ನು ಹೇಳಬೇಡಿ, ಪ್ರಿಯವಾದನ್ನು ಮಾತ್ರ ಹೇಳಬೇಕು. ಪ್ರಿಯ ಅಂತ ಸುಳ್ಳು ಹೇಳಬಾರ್ದು. ಭಾಳ ಕಷ್ಟ ಇದು. ಸತ್ಯ ಹೇಳೋದುಂಟಲ್ಲ, ಅದು ಹಸಿಧಾರಾವೃತ ಇದ್ದ ಹಾಗೆ. ಅದು ಪ್ರಿಯವಾದ ಮಾತನ್ನು ಹೇಳಿಕೊಳ್ಳಿ ಖುಷಿ ಆಗುತ್ತೆ. ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಃ ತಸ್ಮಾತ್ ತದೇವ ವಕ್ತವ್ಯಂ ವಚನೇಕಾ ದರಿದ್ರತಾ ಅಂತ ಸುಭಾಷಿತ ಹೇಳುತ್ತೆ. ಪ್ರಿಯವಾದ ಮಾತನ್ನು ಹೇಳಲಿಕ್ಕೇನು, ಪ್ರಿಯವಾದ ಮಾತನ್ನು ಹೇಳಿದ್ರೆ ಎಲ್ಲರೂ ಖುಷಿ ಆಗತ್ತೆ, ಆದರೆ ಪ್ರಿಯವಾದ ಮಾತು ಅದು ಹಿತವಾಗಿರಬೇಕು ಅಂತಿಲ್ಲ. ಮಾತು ಕಠೋರವಾಗಿದ್ದರೆ ಅದು ಪ್ರಿಯ ಆಗಿರಲ್ಲ, ಆದರೆ ಅದು ಹಿತ ಆಗಿರುತ್ತೆ. ಪ್ರಿಯವೂ ಆದಂತಹ ಮಾತು, ಹಿತವೂ ಆದಂತಹ ಮಾತನ್ನು ಆಡಬೇಕು. ಬರೀ ಕಠೋರವಾದ ಮಾತನ್ನು ಆಡಿಬಿಟ್ರೆ ನಾವು ದೂರ ಆಗಿಬಿಡ್ತೀವಿ ಎಲ್ಲರಿಂದ. ಅದರಿಂದ ಮಾತನಾಡುವ ಒಂದು ಜಾಣ್ಮೆ, ಚಾಣಾಕ್ಷತೆ, ಅದನ್ನು ಕೃಷ್ಣ ಇಲ್ಲಿ ವಾಂಗ್ಮಯ ತಪಸ್ಸು ಅಂತ ಹೇಳಿದ. ಅದು ಹೇಳ್ತಾರಲ್ಲ, ಮಾತು ಬಲ್ಲವ ಮಾಣಿಕ ತಂದ ಅಂತ.
ಹಾಗೊಂದು ಮಾತಿದೆ. ಹೀಗೆ ಸತ್ಯಂ ಪ್ರೀಹಿತಂ ಚಯತ್, ಮತ್ತು ಸ್ವಾಧ್ಯಾಯಾಭ್ಯಸನಂ. ಸ್ವಾಧ್ಯಾಯ ಅಂದರೆ ನಿರಂತರ ಅಧ್ಯಯನ ಮಾಡ್ತಾ ಇರಬೇಕು, ಅಧ್ಯಾಪನ ಮಾಡ್ತಾ ಇರಬೇಕು. ಪ್ರತಿಯೊಂದು ಕ್ಷಣವೂ ವ್ಯರ್ಥವಾಗದ ಹಾಗೆ ಜ್ಞಾನ ಸಂಪಾದನೆ ಮಾಡಿದರೆ ಮಾತ್ರ ಜ್ಞಾನ ಬರುತ್ತೆ, ಇಲ್ಲದಿದ್ದರೆ ಬರೋದಿಲ್ಲ. ಅದಕ್ಕೋಸ್ಕರವಾಗಿ ನಿರಂತರ ಸ್ವಾಧ್ಯಾಯ ಮಾಡ್ತಾ ಇದ್ದರೆ ಅದು ವಾಂಗ್ಮಯ ತಪಸ್ಸು ಅಂತ ಹೇಳ್ತಾರೆ. ಇನ್ನು ಅಭ್ಯಸನ, ನಾವು ಸಂಪಾದಿಸಿದ ಜ್ಞಾನವನ್ನು ಮತ್ತೆ ಮತ್ತೆ ಮನನ ಮಾಡಬೇಕು. ಒಮ್ಮೆ ಕೇಳಿ ಬಿಟ್ಟು ಬಿಡೋದಲ್ಲ. ಕೇಳಿರ್ತೀವಿ, ಮತ್ತೆ ಅದನ್ನು ಮನನ ಮಾಡ್ತೀವಿ, ಅದನ್ನು ಮನೋಗತ ಮಾಡ್ಕೋತೀವಿ, ಮತ್ತೆ ಪುನಃ ಅದನ್ನು ಮತ್ತೆ ಕೇಳಬೇಕು ಅಂತ. ಶ್ರವಣಾದಿಗಳಿಲ್ಲದೆ ಒಂದು ಕ್ಷಣವೂ ಇರಬಾರ್ದು ಅಂತ ಆಚಾರ್ಯ ಹೇಳ್ತಾರೆ. ಆ ರೀತಿಯಲ್ಲಿ ನಿರಂತರವಾಗಿ ಸ್ವಾಧ್ಯಾಯ, ಅಭ್ಯಸನ ಇವುಗಳನ್ನು ಮಾಡ್ತಾ ಇರಬೇಕು. ಇದು ವಾಂಗ್ಮಯವಾಗಿರತಕ್ಕಂತಹ ತಪಸ್ಸು. ಇನ್ನು ಮಾನಸಿಕವಾಗಿರತಕ್ಕಂತಹ ತಪಸ್ಸು. ಮಾನಸಿಕವಾಗಿರತಕ್ಕಂತಹ ತಪಸ್ಸು ಯಾವುದು ಅಂದರೆ ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯೇತತ್ ತೇತತ್ ತಪೋ ಮಾನಸ ಮುಚ್ಯತೆ. ಮಾನಸವಾದ ತಪಸ್ಸು ಯಾವುದು ಅಂದರೆ ಮಾನಸಿಕ ನೈರ್ಮಲ್ಯ, ಕ್ರೌರ್ಯ ಇಲ್ಲದೇ ಇರುವುದು, ಯಾವಾಗಲೂ ಮನನ ಮಾಡುವಂಥದ್ದು, ಮನಸ್ಸನ್ನು ಹತೋಟಿಯಲ್ಲಿಟ್ಕೊಳ್ಳುವಂಥದ್ದು, ಮನಸ್ಸನ್ನು ಪರಮಾತ್ಮನಲ್ಲಿಯೇ ಸ್ಥಾಪಿಸುವಂಥದ್ದು. ಇದೆಲ್ಲವೂ ಏನು ಮಾನಸಿಕ ತಪಸ್ಸು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಮನಃಪ್ರಸಾದ ಅಂದರೆ ಮನಸ್ಸಿನ ಪ್ರಸನ್ನತೆ, ಇದ್ದುದರಲ್ಲಿಯೇ ಸಂತುಷ್ಟನಾಗಿ ಇರೋದು. ಕೆಲವರು ತನಗೆ ಯಾವುದು ಸಿಗುವುದಿಲ್ವೋ ಅದನ್ನು ಬಯಸ್ತಾರೆ, ಅದು ಸಿಗುವುದಿಲ್ಲ ಅಂತಾಗುವಾಗ ಮತ್ತೆ ಕೊರಗ್ತಾರೆ. ಅವರ ಮನಸ್ಸು ಕಲುಷಿತವಾಗಿ ಇರ್ತದೆ. ಯಾರು ತನಗೆ ಸಿಕ್ಕಿದರಲ್ಲಿ ಸಂತೃಪ್ತನಾಗ್ತಾನೋ ಅವನ ಮನಸ್ಸು ಯಾವಾಗಲೂ ಪ್ರಸನ್ನವಾಗಿರ್ತದೆ. ಇಂತಹ ಮನಸ್ಸು ಕಾಮಕ್ರೋಧಾದಿಗಳಿಂದ ಯಾವತ್ತೂ ಕಲುಷಿತ ಆಗುವುದಿಲ್ಲ. ಇನ್ನು ಸೌಮ್ಯತ್ವ ಅಂದರೆ ಕ್ರೂರತೆ ಇಲ್ಲದೇ ಇರೋದು. ಕ್ರೂರಿ ಆಗಬಾರ್ದು, ಕ್ರೂರತೆ ಇರಬಾರ್ದು. ಕ್ರೂರತೆ ಅನ್ನೋದು ಈ ಕ್ರೂರ ಪ್ರಾಣಿಗಳ ಧರ್ಮ, ಅದಿರಬಾರ್ದು. ಮನುಷ್ಯ ಯಾವತ್ತೂ ಅಂತಹ ಕ್ರೂರತೆಯಿಂದ ದೂರ ಇರಬೇಕು. ಕೆಲವರಿಗೆ ಅಂದರೆ ಇನ್ನೊಬ್ಬರಿಗೆ ಹಿಂಸೆ ಮಾಡುವುದೇ ಅವರಿಗೆ ಒಂದು ಅಭ್ಯಾಸ. ಹಿಂಸೆ ಮಾಡದೆ ಹೋದರೆ ಅವರಿಗೆ ತೃಪ್ತಿನೇ ಇಲ್ಲ. ಬೇರೆಯವರ ಅಳುವಿನಲ್ಲಿ, ಬೇರೆಯವರ ಆಕ್ರೋಶದಲ್ಲಿ, ಬೇರೆಯವರ ಒದ್ದಾಟದಲ್ಲಿ ಅವರು ಸ್ವರ್ಗ ಸುಖವನ್ನೇ ಕಾಣ್ತಕ್ಕಂತಹ ಕ್ರೂರಿದ್ದಾರೆ. ಆದರೆ ಸಜ್ಜನರು ಹಾಗಲ್ಲ, ಅವರ ಮನಸ್ಸು ಬೆಣ್ಣೆಗಿಂತಲೂ ಮೃದುವಾಗಿರ್ತದೆ. ಅದು ಸೌಮ್ಯತ್ವ. ಯಾವತ್ತೂ ಅಂತಹ ಕ್ರೂರತೆ ಇರಬಾರ್ದು. ಇನ್ನು ಮೌನ ಅಂದರೆ ಮಾತನಾಡದೇ ಇರುವುದು ಅಂತ. ಸಾಮಾನ್ಯವಾಗಿ ಹೇಳೋದು ಹಾಗೆ. ಸಾಮಾನ್ಯವಾಗಿ ಮೌನ ಶಬ್ದ ಅರ್ಥ ಹಾಗೆ, ಮಾತನಾಡದೇ ಇರೋದು ಅಂತ. ಮಾತಾಡದೇ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಮೌನ ಅಂದರೆ ಏನಂದರೆ ಭಗವಂತನ ಲೀಲೆಗಳನ್ನು, ಭಗವಂತನ ಮಹಿಮೆಯನ್ನು, ಮತ್ತು ಅವನ ಕ್ರಿಯೆಗಳನ್ನು, ಗುಣಗಳನ್ನು ಪುನಃ ಮನನ ಮಾಡುವುದೇ ಮೌನ. ನಿಜವಾದ ಮೌನ. ಅಂದರೆ ಯಾವುದೇ ಮಾತನಾಡದೇ ಇರೋದಂತ ಅರ್ಥ ಅಲ್ಲ, ಇದು ಮೌನ. ಇನ್ನು ಆತ್ಮವಿನಿಗ್ರಹ, ಮನಸ್ಸನ್ನು ಯಾವಾಗಲೂ ತನ್ನಲ್ಲಿ ಹತೋಟಿಲಿಟ್ಕೊಳ್ಬೇಕು, ಅದನ್ನು ಪರಮಾತ್ಮನೇ ನೆಲೆಸಿಕೊಳ್ಬೇಕು. ಇದನ್ನು ಆತ್ಮವಿನಿಗ್ರಹ ಅಂತ ಹೇಳ್ತಾರೆ. ಇನ್ನು ಭಾವ ಸಂಶುದ್ಧಿ ಅಂದರೆ ಸದಾಚಾರ ಮತ್ತು ಅಭಿಪ್ರಾಯಗಳಲ್ಲಿ ಯಾವ ದೋಷ ಇರಬಾರ್ದು. ಭಾವ ಸಂಶುದ್ಧಿ. ಅವರ ಯಾವುದೇ ಅಭಿಪ್ರಾಯವಿರಲಿ, ಯಾವುದೇ ವಿಚಾರ ಇರಲಿ, ಅದರಲ್ಲಿ ಯಾವ ದೋಷಗಳು ಇರಬಾರ್ದು. ಅದಕ್ಕೆ ಭಾವ ಸಂಶುದ್ಧಿ ಅಂತ ಹೇಳೋದು. ಇದು ಮಾನಸಿಕವಾಗಿರತಕ್ಕಂತಹ ತಪಸ್ಸು. ಹೀಗೆ ಶಾರೀರಿಕ, ವಾಂಗ್ಮಯ, ಮಾನಸ ಎಂಬ 3 ತಪಸ್ಸುಗಳನ್ನು
ಕೃಷ್ಣ ಇಲ್ಲಿ ಈ ತ್ರಿಗುಣಗಳಿಗೆ ಅನುಗುಣವಾಗಿ ಸಾತ್ವಿಕ ತಪಸ್ಸು, ರಾಜಸ ತಪಸ್ಸು, ತಾಮಸ ತಪಸ್ಸು ಅಂತ ವಿಂಗಡಣೆ ಮಾಡ್ತಾನೆ. ಯಾವುದು ಸಾತ್ವಿಕವಾಗಿರ್ತಕ್ಕಂಥ ತಪಸ್ಸು ಅದನ್ನು ನೋಡೋ ಮೊದಲು ಈ 3 ರೀತಿಯ ತಪಸ್ಸು ಅದಕ್ಕೆ ವಿವೃತ್ತಿಯಲ್ಲಿ ಏನು ವಿವರಿಸ್ತಾರೆ ನೋಡ್ತಾ ಹೋಗೋಣ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಂ ಅರ್ಜವಂ ಬ್ರಹ್ಮಚರಿ ಮಹಿಂಸಾ ಚ ಶಾರೀರಂ ತಪ ಉಚ್ಯತೆ ಅನ್ನೋ ಶ್ಲೋಕಕ್ಕೆ ವಿವೃತ್ತಿಯಲ್ಲಿ ಅರ್ಥ ಬರೀತಾರೆ. ಪ್ರಾಕ್ ಪ್ರತಿಜ್ಞಾತಂ ತಪೋಭೇದೇನ ಸಾತ್ವಿಕಾದಿಭೇದಂ ದರ್ಶಯಿತು ಶರೀರಾದಿಭೇದೇನ ತತ್ರೈವಿಧ್ಯಂ ತಾವದಾಹ ದೇವೇತಿ. ಹಿಂದೆ ಪ್ರತಿಜ್ಞೆ ಮಾಡಿದ್ದೇನೆಂದರೆ ಇವೆಲ್ಲ ಸಾತ್ವಿಕಾದಿ ಪ್ರಭೇದಗಳನ್ನು ಹೇಳ್ತೇನೆ. ಸಾತ್ವಿಕವಾದ ಯಜ್ಞ ಯಾವುದು, ಸಾತ್ವಿಕ ತಪಸ್ಸು ಯಾವುದು, ಸಾತ್ವಿಕವಾಗಿರತಕ್ಕಂಥ ಆಹಾರ ಯಾವುದು, ಹೀಗೆ ಸಾತ್ವಿಕವಾದ, ರಾಜಸವಾದ, ತಾಮಸವಾದ ಈ ವಿಷಯಗಳನ್ನು ಹೇಳ್ತೇನೆ ಅಂತ ಹೇಳಿ, ಈಗ ತಪಸ್ಸಿನ ಬಗ್ಗೆ ಹೇಳುವಾಗ ಅಲ್ಲಿ ಶಾರೀರಿಕ ತಪಸ್ಸು, ಮಾನಸಿಕ ತಪಸ್ಸು ಹೀಗೆ ವಿಭಾಗ ಮಾಡ್ತಾ ಇದ್ದಾನಲ್ಲ ಅಂತಂದರೆ ಅದನ್ನು ಹೇಳ್ತಾ ಇರೋದು. ಪ್ರಾಕ್ ಪ್ರತಿಜ್ಞಾತಂ, ಹಿಂದೆ ಪ್ರತಿಜ್ಞೆ ಮಾಡಿದ, ತಪೋಭೇದ ಸಾತ್ವಿಕಾದಿ ಭೇದಂ, ಸಾತ್ವಿಕಾದಿ ಪ್ರಭೇದವು ತಪೋಭೇದೇನ ದರ್ಶಯಿತು, ತಪೋಭೇದ ನಿಮಿತ್ತದಿಂದಲೂ ಅದು ಇರುವಂಥದ್ದು ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಶಾರೀರಾದಿಭೇದೇನ ತತ್ರೇ ವಿದ್ಯಂ ತಾವದಾಹ, ಶಾರೀರ, ವಾಚಿಕ, ಮಾನಸ ಅಂತ 3 ರೀತಿಯ ಭೇದದಿಂದ ಕೂಡಿದ ತಪಸ್ಸಿನ ತ್ರೈವಿಧ್ಯವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಅಂತ. ದೇವೇತಿ ದೇವಾದಿ ಪೂಜನಂ ಯಥಾಯೋಗ್ಯಂ ಧ್ಯೇಯಂ. ದೇವಾದಿ ಪೂಜನಂ, ದೇವತೆಗಳು, ದ್ವಿಜರು, ಗುರುಗಳು ಮತ್ತು ಜ್ಞಾನಿಗಳು ಇವರ ಪೂಜನಂ ಅದು ಎಲ್ಲ ಇಟ್ಕೊಳ್ಬೇಕು. ಎಲ್ಲರಲ್ಲೂ ಸಮಾನ ಅಲ್ಲ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಪೂಜಿಸಬೇಕು ಅಂತ ಕೃಷ್ಣ ಅಲ್ಲಿ ಹೇಳ್ತಾ ಇಲ್ಲ. ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ, ಎಲ್ಲರನ್ನು ಒಂದೇ ರೀತಿಯಲ್ಲಿ ಕಾಣಬೇಕು ಅಂತೇಳಿ ಹೇಳ್ತಾ ಇಲ್ಲ. ದೇವ ದ್ವಿಜ ಗುರು ಜ್ಞಾನಿಗಳ ಪೂಜೆ ಎಲ್ಲರಲ್ಲೂ ಸಮಾನ ಅಲ್ಲ, ಅವರವರ ತಾರತಮ್ಯಾನುಸಾರವಾಗಿ ಮಾಡಬೇಕು ಅಂತ. ಅದನ್ನೇ ದೇವಾದಿ ಪೂಜನಂ ಯಥಾಯೋಗ್ಯಂ ಜ್ಞೇಯಂ, ಅವರವರ ಯೋಗ್ಯತಾನುಸಾರವಾಗಿ ದೇವತೆ ಇರ್ಬೋದು, ದ್ವಿಜ ಇರ್ಬೋದು, ಗುರು ಇರ್ಬೋದು, ಜ್ಞಾನಿ ಇರ್ಬೋದು, ಅವರವರ ಯೋಗ್ಯತಾನುಸಾರವಾಗಿ ಪೂಜಿಸಬೇಕೇ ಹೊರತು ಅವರೆಲ್ಲರನ್ನೂ ಕೂಡ ಒಂದೇ ರೀತಿಯಲ್ಲಿ ಪೂಜಿಸುವಂಥದ್ದಲ್ಲ, ತಾರತಮ್ಯಾನುಸಾರವಾಗಿ ಪೂಜಿಸಬೇಕು ಅಂತ ಅದರ ಅರ್ಥ. ಯಾಕಂದರೆ ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾತ್ ದೃಶ್ಯತೆ ಸಹ ಎಂಬುದಾಗಿ ಆಚಾರ್ಯರು ಸಂದೇಶ ಕೊಟ್ಟಿದ್ದಾರೆ. ಈ ಜ್ಞಾನಿಗಳಲ್ಲಿ ತಾರತಮ್ಯ ಇದೆ. ಅವರವರ ಜ್ಞಾನ, ಅವರವರ ಅನುಷ್ಠಾನ, ಅವರಲ್ಲಿರ್ತಕ್ಕಂಥ ಭಕ್ತಿ, ಅವರವರ ಗುಣಗಳಿಂದ ಅವರವರ ತಾರತಮ್ಯಾನುಸಾರವಾಗಿ ಮಾಡಬೇಕೇ ಹೊರತು ಸಮಾನವಾಗಿ ಮಾಡಬಾರ್ದು. ಸಮಾನರಿಗೆ ವಿಷಮವಾದ ಪೂಜೆ ಮಾಡಬಾರ್ದು, ವಿಷಮರಿಗೆ ಸಮಾನವಾಗಿ ಪೂಜೆ ಮಾಡಬಾರ್ದು. ಅವರ ಜ್ಞಾನ, ಭಕ್ತಿ, ವೈರಾಗ್ಯಾದಿ ಗುಣಗಳು ಅವುಗಳ ವ್ಯತ್ಯಾಸ ಇರುವುದು, ಅವುಗಳಿಂದ ಸಮಾನರಾಗಿರ್ತಾರೆ ಅಂದ ಮಾತ್ರಕ್ಕೆ ಈ ಒಂದೇ ರೀತಿಯಲ್ಲಿ ಪೂಜೆ ಮಾಡುವಂಥದ್ದಲ್ಲ. ಅವರವರ ಯೋಗ್ಯತಾನುಸಾರವಾಗಿ ಅವರವರ ತಾರತಮ್ಯವನ್ನು ತಿಳ್ಕೊಳ್ಬೇಕು. ಅವರ ಜ್ಞಾನ ಎಷ್ಟು, ಇವರ ಜ್ಞಾನ ಎಷ್ಟು, ಅವರ ಭಕ್ತಿ ಎಷ್ಟು, ಇವರ ಭಕ್ತಿ ಎಷ್ಟು, ಅವನ್ನೆಲ್ಲ ತಿಳ್ಕೊಂಡು ಪೂಜೆಯನ್ನು ಮಾಡಬೇಕು ಹೊರತು ಸಮಾನವಾಗಿ ಮಾಡಬಾರ್ದು. ಅಂದರೆ ವೈಷ್ಣವೇಷು ಅನ್ಯಭಕ್ತೇಷು ಬ್ರಾಹ್ಮಣೇಷು ಇತರೇಷು ಚ ಕರೋತಿ ಸಮತಾಂ ಯೋ ಹಿ ಬ್ರಹ್ಮಹತ್ಯಾಂ ಲಭೇತ್ ಸಹ ಅಂತ ಹೇಳ್ತಾರೆ. ವೈಷ್ಣವರೇ ಆಗಲಿ ಅಥವಾ ಇತರ ಭಕ್ತರೇ ಆಗಲಿ, ಬ್ರಾಹ್ಮಣರಾಗಲಿ ಅಥವಾ ಇತರರಾಗಲಿ, ಯಾರು ಕರೋತಿ ಸಮತಾಂ ಯೋ ಹಿ, ಎಲ್ಲರೂ ಸಮಾನರಾಗಲಿಕ್ಕೆ ಸಾಧ್ಯ ಇಲ್ಲ. ಸಮಾನತೆಯಿಂದ ಭಾಷಣ ಮಾಡ್ತಾರಷ್ಟೇ. ಸಮಾನತೆಯಿಂದ ಭಾಷಣ ಮಾಡುವವರು
ತಮಗಿಂತ ತುಂಬ ನಿಕೃಷ್ಟರಾದವರ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾರಾ? ಇಲ್ಲ, ಸುಮ್ಮನೆ ಭಾಷಣ ಮಾಡಲಿಕ್ಕೆ ಅಷ್ಟೇ. ಅದರಿಂದ ಯಾರಲ್ಲಿ ಕೂಡ ಈ ಸಮತಾಂ ಯಹ ಕರೋತಿ, ಎಲ್ಲರೂ ಸಮಾನಾಗಿ ಸಾಧ್ಯ ಇಲ್ಲ. ಸಮತೆಯನ್ನು ಯಾವನು ಮಾಡ್ಲಿಕ್ಕೆ ಹೋಗ್ತಾನೋ ಅವನು ಬ್ರಹ್ಮಹತ್ಯೆಯನ್ನು ಹೊಂತಾನೆ ಅಂತ ಈ ಮಾತಿದೆ. ಇವತ್ತಿನವರಿಗೆ ಈ ಮಾತು ಕೇಳಿ ಸಿಟ್ಟು ಬರ್ತದೆ. ಎಲ್ಲರೂ ಕೂಡ ಸಮಾನವಾಗಿ ಕಾಣಬೇಕು, ಇದ್ಯಾಕೆ ಹೀಗೆ ಸಮತೆಯನ್ನು ಕಂಡ್ರೆ ಬ್ರಹ್ಮಹತ್ಯಾ ದೋಷ ಬರುತ್ತೆ ಅಂತ. ಆದರೆ ನಿಜವಾಗಿಯೂ ಆ ಸಮತೆಯ ಬಗ್ಗೆ ಮಾತನಾಡುವವರು ಎಲ್ಲರನ್ನು ಸಮಾನವಾಗಿ ಕಾಣ್ತಾ ಇದ್ದಾರಾ? ಇಲ್ಲ, ಅದು ಭಾಷಣದಲ್ಲಿ ಮಾತ್ರ. ಹೀಗೆ ಅವರವರ ಯೋಗ್ಯತಾನುಸಾರವಾಗಿ ಅವರನ್ನು ಪೂಜಿಸಬೇಕು. ಯಥಾಯೋಗ್ಯಂ ಧ್ಯೇಯಂ. ಶೌಚಂ ಬಾಹ್ಯಾಭ್ಯಂತರ ರೂಪಂ. ಶೌಚ ಅಂದರೆ ಯಾವುದು? ಬಾಹ್ಯ ಶೌಚ, ಆಭ್ಯಂತರ ಶೌಚ ಅಂತ. ಇನ್ನು ಬ್ರಹ್ಮಚರ್ಯಂ ಅಂದರೆ ಊರ್ಧ್ವರೇತಸ್ತ್ವಂ, ಬ್ರಹ್ಮಚರ್ಯ ಊರ್ಧ್ವರೇತಸ್ಕನಾಗಿರುವಂಥದ್ದು. ಇದೆಲ್ಲ ಶಾರೀರಂ ಅಂದರೆ ಶರೀರ ಸಂಬಂಧಿ ಆಗಿರತಕ್ಕಂತಹ ತಪಸ್ಸು ಅಂತ. ಇನ್ನು ಅನುದ್ವೇಕರಂ ವಾಕ್ಯಂ ಸತ್ಯಂ ಪ್ರಿಹಿತಂ ಚೇತ್. ಅನುದ್ವೇಕರಂ ಪರಸ್ಯ ಆತಂಕೋ ಯಥಾ ನಭೋತ್ ತಾದೃಶಂ ವಾಕ್ಯಂ. ಅನುದ್ವೇಕರ ವಾಕ್ಯ ಅಂದರೆ ಏನು? ರಾಯರು ಹೇಳ್ತಾರೆ, ಪರಸ್ಯ ಆತಂಕ ಯಥಾ ನಭವತಿ, ಇತರರಿಗೆ ಆತಂಕವಾಗದೆ ಆಡ್ತಕ್ಕಂತಹ ಮಾತು, ಅದು ಅನುದ್ವೇಕರಂ ವಾಕ್ಯಂ. ಸತ್ಯಂ, ಸತ್ಯಂ ಅಂದರೆ ಯಥಾರ್ಥವಾಗಿರತಕ್ಕಂತಹ ಮಾತು. ವಾಕ್ಯಮಿತಿ ಸರ್ವತ್ರ ಅನ್ವೇತಿ. ವಾಕ್ಯ ಅಂತ ಅಲ್ಲಿಲ್ಲ, ಇಟ್ಕೊಳ್ಬೇಕು. ಅನುದ್ವೇಕರಂ ವಾಕ್ಯಂ, ಸತ್ಯಂ ವಾಕ್ಯಂ, ಪ್ರಿಯಹಿತಂ ವಾಕ್ಯಂ ಅಂತ ವಾಕ್ಯ ಶಬ್ದವನ್ನು ಇಟ್ಕೊಳ್ಬೇಕು ಅಂತ. ಸರ್ವತ್ರ ಅನ್ವೇತಿ. ಪ್ರಿಯಂ ಶ್ರವಣಾದಿ ಸಮಯ ಪುನಃ ಪುನಃ ಶ್ರವಣೇಚ್ಛಾಕರಂ. ಸತ್ಯಂ ಪ್ರಿಯಹಿತಂ, ಪ್ರಿಯವಾದ ಹಿತವಾದ. ಪ್ರಿಯವಾದಂದರೆ ಶ್ರವಣ ಸಮಯ ಪುನಃ ಪುನಃ ಶ್ರವಣೇಚ್ಛಾಕರಂ, ಕೇಳ್ತಾ ಇದ್ದರೆ ಮತ್ತೆ ಮತ್ತೆ ಕೇಳಬೇಕು ಅಂತ ಅನಿಸ್ಬೇಕು, ಹಾಗಿದ್ದರೆ ಅದು ಪ್ರಿಯ. ಹಿತ ಅಂದರೆ ಕೇಳುವಾಗ ಪ್ರಿಯ ಆಗಿರ್ಬೇಕಂತಿಲ್ಲ, ಕಾಲಾಂತರೇ ಸುಖರಂಚ, ಕಾಲಾಂತರದಲ್ಲಿ ಅದು ಸುಖವನ್ನುಂಟು ಮಾಡುವಂಥದ್ದು, ಅದು ಹಿತವಾಗಿರುವಂಥದ್ದು. ಸ್ವಾಧ್ಯಾಯ ಅಭ್ಯಸರಂಚ ಯತ್ತ ಇತಿ ಶೇಷಃ. ವೇದಾಧ್ಯಯನ, ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ ಮತ್ತು ಅಭ್ಯಾಸ, ಮನನ. ಸ್ವಾಧ್ಯಾಯ ಅಭ್ಯಸನಂಚ ಯತ್ತ ಇತಿ ಶೇಷಃ. ಸ್ವಾಧ್ಯಾಯಾಭ್ಯಸನಂ, ಶ್ಲೋಕ ಹೇಳೋದು, ಸ್ವಾಧ್ಯಾಯಾಭ್ಯಸನಂ ಚೈವ ಯತ್ ತತ್ ಅಂತ ಇಟ್ಕೊಳ್ಬೇಕು. ಯಾವುದು ಸ್ವಾಧ್ಯಾಯ ಅಭ್ಯಸನವೋ ತತ್, ಅದು ವಾಂಗ್ಮಯ ತಪಸ್ಸು ಅಂತ ಅದನ್ನು ಸೇರಿಸ್ಕೊಳ್ಬೇಕು ಅಂತ ಇಲ್ಲಿ ಯತ್ತತ್ ಇತಿ ಶೇಷಃ. ಸ್ವಾಧ್ಯಾಯ ಅಭ್ಯಸನಂ ಯತ್, ಸ್ವಾಧ್ಯಾಯ ಅಭ್ಯಸನ ಅಂತ ಯಾವುದಿದೆಯೋ ತತ್ ಅದು ಅಂತ ಇಟ್ಕೊಳ್ಬೇಕು. ವಾಂಗ್ಮಯಂ, ವಾಂಗ್ಮಯ ಅಂದರೆ ವಾಗಾತ್ಮಕವಾಗಿರ್ತಕ್ಕಂಥ, ವಾಕ್ಸ್ವರೂಪವಾಗಿರತಕ್ಕಂತಹ ತಪಸ್ಸು ಅಂತ ಅರ್ಥ. ಮನಃಪ್ರಸಾದ ಸೌಮ್ಯತ್ವಂ ಮೌನಂ ಆತ್ಮವಿನಿಗ್ರಹ ಭಾವ ಸಂಶುದ್ಧಿರಿತ್ಯುಕ್ತ ತಪೋ ಮಾನಸ ಮುಚ್ಯತೆ. ಮಾನಸ ತಪಸ್ಸು ಯಾವುದು ಅನ್ನೋದನ್ನು ಕೃಷ್ಣ ಹೇಳಿದ. ಅದರ ಅರ್ಥವನ್ನು ವಿವೃತ್ತಿಯಲ್ಲಿ ವಿವರಿಸ್ತಾರೆ. ಮನಃಪ್ರಸಾದ, ಮನಃಪ್ರಸಾದ ಅಂದರೆ ಏನು? ವಿಷಯೇಶು ಅಪ್ರಯಾಸೇನ ಪ್ರವೃತ್ತಿ. ವಿಷಯಗಳಲ್ಲಿ, ವಿಷಯ ಪದಾರ್ಥಗಳಲ್ಲಿ, ಭೋಗ ವಸ್ತುಗಳಲ್ಲಿ ಪ್ರಯಾಸವಿಲ್ಲದೆ ಅಪ್ರವೃತ್ತಿ, ಪ್ರವೃತ್ತಿ ಮಾಡದೇ ಇರುವುದು. ಪ್ರಯಾಸವಿಲ್ಲದೆ ಅಪ್ರವೃತ್ತಿ, ಅದು ಬಹಳ ಕಷ್ಟ. ಪ್ರವೃತ್ತಿ ಮಾಡದೇ ಇರಬೇಕಾದ್ರೆ ತುಂಬ ಪ್ರಯಾಸ ಪಡಬೇಕು. ಅಂತಹ ಪ್ರಯಾಸ ಪಡದೆ ಪ್ರವೃತ್ತಿ ಮಾಡದೇ ಇರೋದು, ಇದು ಮನಃಪ್ರಸಾದ ಅಂತ ಹೇಳ್ತಾ ಇರೋದು. ವಿಷಯ ಪದಾರ್ಥಗಳಲ್ಲಿ ಪ್ರವೃತ್ತಿ ಮಾಡದೇ ಇರೋದು, ಪ್ರವೃತ್ತಿ ಮಾಡಲಿಕ್ಕಾಗಲ್ಲ, ಕಷ್ಟ ಕೆಲವರಿಗೆ, ಅದಾಗಬಾರ್ದು. ಏನೂ ಕಷ್ಟವಿಲ್ಲದೆ ಅನಾಯಾಸವಾಗಿ ವಿಷಯ ಪದಾರ್ಥಗಳಲ್ಲಿ ಈ ಪ್ರವೃತ್ತಿ ಮಾಡದೇ ಇರುವಂಥದ್ದು, ಅದು ಮನಃಪ್ರಸಾದ. ಇನ್ನು ಸೌಮ್ಯತ್ವ ಅಂದರೆ ಕ್ರೌರ್ಯವಿಲ್ಲದಿರುವಿಕೆ. ಮೌನ ಅಂದರೆ ಮನನಶೀಲತೆ. ಆತ್ಮವಿನಿಗ್ರಹ, ಆತ್ಮವಿನಿಗ್ರಹ, ಆತ್ಮನಿ ವಿನಿಗ್ರಹ, ಪರಮಾತ್ಮನಲ್ಲಿ ಮನಸ್ಸನ್ನು ವಿಶೇಷವಾಗಿ ಸ್ಥಾಪಿಸುವಂಥದ್ದು. ಭಾವ ಸಂಶುದ್ಧಿ, ಭಾವೇ ಸಂಶುದ್ಧಿ, ಭಾವದಲ್ಲಿ ಸಂಶುದ್ಧಿ, ಭಾವೇ ಸಂಶುದ್ಧಿ. ಭಾವೇ ಅಂದರೆ ಆಶಯೇ ಸಂಶುದ್ಧಿ. ನಾನಾ ಕಾಮರಾಹಿತ್ಯಂ ಅಂತ ಅರ್ಥ. ನಾನಾ ವಿಧವಾಗಿರತಕ್ಕಂತಹ ಬಯಕೆಗಳು ಇಲ್ಲದೇ ಇರುವುದು, ಇದೆಲ್ಲವೂ ಕೂಡ ಮಾನಸಿಕವಾಗಿರತಕ್ಕಂತಹ ತಪಸ್ಸು. ಈ ರೀತಿಯ 3 ರೀತಿಯಾಗಿರತಕ್ಕಂತಹ ತಪಸ್ಸುಗಳೇನಿವೆ, ಈ ತಪಸ್ಸುಗಳು
ಸತ್ವಜಸ್ತಮೋ ಗುಣಗಳಿಗೆ ಅನುಗುಣವಾಗಿ ಅವುಗಳು ಹೇಗೆ ಸಾತ್ವಿಕವಾಗಿವೆ, ರಾಸವಾಗಿವೆ, ತಾಮಸವಾಗಿವೆ. ಸಾತ್ವಿಕರಿಗೆ ಪ್ರಿಯವಾಗಿರತಕ್ಕಂತಹ ತಪಸ್ಸಂದರೆ ಯಾವುದು, ರಾಜಸರಿಗೆ ಪ್ರಿಯವಾಗಿರತಕ್ಕಂಥ ತಪಸ್ಸಂದರೆ ಯಾವುದು, ತಾಮಸರಿಗೆ ಪ್ರಿಯವಾಗಿರತಕ್ಕಂಥ ತಪಸ್ಸಂದರೆ ಯಾವುದು, ಅದನ್ನು ಕೃಷ್ಣ ಮುಂದಿನ 17, 18, 19ನೇ ಶ್ಲೋಕಗಳಲ್ಲಿ ನಿರೂಪಣೆ ಮಾಡ್ತಾನೆ. ಆ ವಿಚಾರವನ್ನು ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಧನ್ಯವಾದಗಳು.